हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्. ಶ್ರೀಶಾ ಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬ 10 ಜನ ವರದರನ್ನು ಚಿಂತಿಸುತ್ತಿದ್ದೆವು. ಪುರಂದರದಾಸರು 10 ಜನರನ್ನು ನಿರ್ದೇಶನ ಮಾಡಿ ತಿಳಿಸುವ ಮೂಲಕ ಅನಂತ ಸಂಖ್ಯೆಯಲ್ಲಿ ಜೀವರಿದ್ದಾರೆ. 10 ಎಂಬುದು 100, ದಶ, ಲಕ್ಷ, ಕೋಟಿ, ಅರ್ಬುದ, ಪದ್ಮ, ಕರ್ವ, ಮಹಾಪದ್ಮ ಮತ್ತು ಅನಂತ ಶಬ್ದಕ್ಕೂ ವಾಚ್ಯವಾಗಿರುತ್ತದೆ. ಆದ್ದರಿಂದ ಭಿನ್ನಾಹ ಜೀವಗಣ ಹರೇರನುಚರಾಹ ಎಂಬ ಮಧ್ವಮತ ಪ್ರಮೇಯವನ್ನು ನಮಗೆ ತಿಳಿಸುತ್ತಿದ್ದಾರೆ. ಇದು ನಾವು ವಿಶೇಷಾಕಾರವಾಗಿ ತಿಳಿಯಬೇಕಾದರೆ ಪರಸ್ಪರ ಜೀವರಲ್ಲಿ ತಾರತಮ್ಯ ಭಾವನೆ ಉಂಟು, ಆದರೆ ಭಗವಂತನಲ್ಲಿ ತಾರತಮ್ಯ ಭಾವನೆ ಇಲ್ಲ. ಭಗವಂತ ಸರ್ವೋತ್ಕೃಷ್ಟ ಚೇತನ. ಸಾಧಾರಣದಿಂದ ಭಗವಂತನೂ ಚೇತನನಾದರೂ ಜೀವರಂತೆ ಚೇತನ ಎಂದು ನಾವು ಎಂದು ಪರಿಗಣಿಸಬಾರದು. ಏಕೆಂದರೆ ಭಗವಂತನಲ್ಲಿರತಕ್ಕಂಥ ಗುಣಗಳು ಜೀವನಲ್ಲಿ ಎಂದು ಕಾಣಲು ಸಾಧ್ಯವೇ ಇಲ್ಲ. ಆದ್ದರಿಂದ ಈ ತಾರತಮ್ಯ ಭಾವನೆ ಎಂಬತಕ್ಕಂಥದ್ದು ಭಗವಂತನಲ್ಲಿ ವಿಶಿಷ್ಟ ರೀತಿಯಲ್ಲಿ ನಾವು ಕಾಣಬೇಕು ಎಂಬುದನ್ನು ಚಿಂತಿಸುತ್ತಾ ಇದ್ದೆವು. ಪ್ರಸ್ತುತ ಇಂದಿನ ವಿಷಯ ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ವಿಶೇಷವೇ ಇಲ್ಲ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬೇಕು. ಇದು ಲೋಕದಲ್ಲಿ ಅಪ್ರಸಿದ್ಧ, ಭಗವಂತನಲ್ಲಿ ಪ್ರಸಿದ್ಧ. ಇದು ನಾವು ತಿಳಿಬೇಕು. ಇಲ್ಲದಿದ್ದರೆ ಲೋಕದಲ್ಲಿ ಪ್ರಸಿದ್ಧವಾಗಿ ಬಿಟ್ಟಿದ್ದರೆ ಜೀವರಂತೆ ಭಗವಂತನು ಒಬ್ಬ ಅಂತ ಆಗಿಬಿಡಬಹುದಾಗಿತ್ತು. ಅತ್ಯಂತ ವಿಲಕ್ಷಣ ಭಗವಂತ ಎಂಬುದನ್ನು ತೋರಿಸ್ಕೊಡೋದಕ್ಕೋಸ್ಕರವಾಗಿ ಭಗವಂತನ ಮೂಲ ಮತ್ತು ಅವತಾರ ರೂಪಗಳು ಸಹ ಪೂರ್ಣವಾಗಿದೆ ಅಂತ ತಿಳಿಯಬೇಕು. ಭಗವತಃ ಮೂಲ ರೂಪಸ್ಯ, ಅದಕ್ಕೆ ಅಂಶಿ ಅಂತ ಹೆಸರು. ತಥಾ ಅವತಾರಾಣಂ ಪುನಃ ತದ ಅಂಶಾನಾಂ ವಾ ನ ವಿಶೇಷೋ ಅಸ್ತಿ. ಅಂಶ ಮತ್ತು ಅಂಶಿಭಾವ. ಅಂಶಿ ಅಂದರೆ ಯಾವುದು? ಎಲ್ಲವನ್ನು ಕೂಡಿರತಕ್ಕಂಥದ್ದು ಅಂಶಿ. ಅದು ಏಕಭಾಗವನ್ನು ಅಂಶ ಅಂತ ನಾವು ಕರಿತೀವಿ. ಒಂದನ್ನು 100ನೇ ಒಂದು ಅಂಶ ಅಂತ ಹೇಳಿದಾಗ 100 ಎಂಬುದು ಅಂಶಿ, 1 ಎಂಬತಕ್ಕಂಥದ್ದು ಅಂಶ ಎಂಬತಕ್ಕಂಥ ನಮ್ಮ ವ್ಯವಹಾರದಲ್ಲಿದೆ. ಈ 1 ಮತ್ತು 100ಕ್ಕೂ ಭೇದ ಇಲ್ಲ ಎಂಬುದನ್ನು ಭಗವಂತನಲ್ಲಿ ನಾವು ತಿಳಿದುಕೊಳ್ಳಬೇಕು. ಭೇದೋ ನಾಸ್ತಿ. ಭಗವದೀತರತ್ರ ತು ಮೂಲರೂಪಂ ಯಾವತ್ ದ್ರವ್ಯೋಪೇತಂ ತಸ್ಯೇವ ಅಂಶಿ ವಿಭಾಗೇ ಸಂತಿ ನ ತಾವತ್ವಂ ದ್ರವಗತ ಅಂಶಸ್ಯ ವಿಶ್ಲಿಷ್ಟತೆಯ ಅನ್ಯತ್ರ ಅವಸ್ಥಾನೇನ ತಾವದ್ವಸ್ತು ಉಪಪತ್ತಿಃ ತಥಾ ತತ್ರಾಪಿ ಪುನರಂಶಾದಿ ವಿಭಾಗಕ್ರಮೇಣ ದ್ರವ್ಯ ನ್ಯೂನತಾ ಪುನಃ ತದಂಶಾನಂ ಸಂಶ್ಲೇಷೇಣ ಏಕಸಂಸಾರತ್ವೇ ದ್ರವ್ಯ ಆಧಿಕ್ಯೆ ಭವತಿ. ಏವಂ ವಿಷ್ಣೋಃ ಪ್ರತ್ಯೇಕಮಪಿ ಅಂಶಿ ವಾ ಅಂಶೋ ವಾ ಸಮಗ್ರದ್ರವ್ಯಮೇವ ತತ್ರಾನಿ ನ್ಯೂನಾಧಿಕಂ ನಾಸ್ತಿ ಇತಿ ಭಾವಃ. ತದುಕ್ತಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತಿ. ಭಗವಂತನ ವಿಷಯದಲ್ಲಿ ನಾವು ಅಂಶಿ ಭಾವವನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದು ನಮಗೆ ಪ್ರಶ್ನೆ ರೂಪವಾಗಿ ಕಾಣುತ್ತದೆ. ಪರಮಾತ್ಮನ ಮೂಲ ರೂಪಕ್ಕೆ ಅಂದರೆ ಅಂಶಿಗೆ ಹಾಗೂ ಅವತಾರಗಳಿಗೆ ಅಂಶಗಳಿಗೆ ವಿಶೇಷ ಇಲ್ಲ, ಭೇದವಿಲ್ಲ. ಪರಮಾತ್ಮನನ್ನು ಬಿಟ್ಟು ಇತರತ್ವದಲ್ಲಿ ದೇವತೆ ಮೊದಲಾದವುಗಳಲ್ಲಿ ಮೂಲ ದ್ರವ್ಯವು ಎಷ್ಟು ದ್ರವ್ಯದಿಂದ ಕೂಡಿರುತ್ತದೋ ಅದನ್ನೇ ಆ ಮೂಲ ದ್ರವ್ಯವನ್ನೇ ಅಂಶ ವಿಭಾಗ ಮಾಡುತ್ತಿರಲು ಮೊದಲಿನಂತೆ ಇರುವುದಿಲ್ಲ. ಮೂಲ ದ್ರವ್ಯದಲ್ಲಿರುವ ಅಂಶಗಳು ವಿಭಾಗವಾಗಿ ಅನ್ಯತ್ರದಲ್ಲಿ ಇರುವುದರಿಂದ ಮೊದಲಿನ ದ್ರವ್ಯಾಂಶಗಳು ಅಂಶಗಳಲ್ಲಿ ಬರಲು ಸಾಧ್ಯವಿಲ್ಲ. ಪುನಃ ವಿಭಕ್ತ ಅಂಶಗಳನ್ನು ವಿಭಾಗಿಸಲು ಮೊದಲಿನ ದ್ರವ್ಯಾಂಶಗಳು ಇರುವುದಿಲ್ಲ. ಹೀಗೆ ಪುನಃ ವಿಭಾಗಿಸಲು ಕ್ರಮವಾಗಿ ದ್ರವ್ಯ ಅನ್ಯೋನ್ಯವಾಗಿ ಬಿಡುತ್ತದೆ ಮತ್ತು ಅದೇ ದ್ರವ್ಯಾಂಶ ಕೂಡಿಸುತ್ತಿರಲು ಅಂಶಾಂಶಗಳ ಸಂಶ್ಲೇಷದಿಂದ ದ್ರವ್ಯ ಅಧಿಕ ಪೂರ್ಣವಾಗುತ್ತದೆ. ಭಗವದ್ ಮತ್ತು ಇತರ ದೇವತೆಗಳಲ್ಲಿ ಇದು ಕಂಡಿದೆ. ರುದ್ರ ಇಂದ್ರಾದಿಗಳು ಮೂಲ ರೂಪದಿಂದ ಅವತಾರ ಮಾಡಿದಾಗ ಅಂಶಿಯಲ್ಲಿ ನ್ಯೂನತಾ, ನಂತರ ಮೂಲ ರೂಪ ಸೇರಿದಾಗ ಮೂಲ ರೂಪವು ಪೂರ್ಣ ಆಗುತ್ತದೆ. ಆದರೆ ವಿಷ್ಣುವಿನಲ್ಲಿ ಈ ರೀತಿ ಆಗುವುದಿಲ್ಲ. ಪ್ರತ್ಯೇಕ ಅಂಶವಾಗಲಿ ಪೂರ್ಣ ದ್ರವ್ಯವಾಗಿ ಇರುತ್ತದೆ, ನ್ಯೂನಾಧಿಕ ಭಾವವಿಲ್ಲ. ಈ ವಿಷಯದಲ್ಲಿ ಪ್ರಮಾಣ ಏನೆಂದರೆ ಪೂರ್ಣಮದಃ ಪೂರ್ಣಮಿದಂ ಎಂಬತಕ್ಕಂಥ ಅದು ಮೂಲ ರೂಪ ಪೂರ್ಣ. ಅವತಾರ ರೂಪವು ಪೂರ್ಣದಿಂದ ಪೂರ್ಣ ಹೊರಬರುತ್ತದೆ. ಪೂರ್ಣವಾದದ್ದು ಪೂರ್ಣವನ್ನು ತೆಗೆದುಕೊಂಡು ಪೂರ್ಣವಾಗಿಯೇ ಉಳಿಯುತ್ತದೆ ಎಂಬುದು ನಾವು ಸಾಧಾರಣವಾಗಿ ಕನ್ನಡದಲ್ಲಿ ಅರ್ಥವನ್ನು ನಾವು ತಿಳಿಯಬಹುದಾಗಿದೆ. ಆದರೆ ಭಗವಂತನ ಮತ್ತು ಜೀವನ ತಾರತಮ್ಯವನ್ನು ದ್ಯೋತಕವಾಗಿಟ್ಟುಕೊಂಡಾಗ ಭಗವಂತ ಹೇಗೆ ವಿಶಿಷ್ಟನಾದ ಎಂಬುದನ್ನು ನಾವು ತಿಳಿಯಲು ಪ್ರಯತ್ನಿಸಬೇಕು. ಭಗವಂತನ ಯಾವುದೇ ಒಂದು ಗುಣವನ್ನು ನಾವು ಸಾಕಲ್ಯನ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ತಾರತಮ್ಯ ಎಂಬುದರಿಂದ ಹೇಗೆ ನಮ್ಮಿಂದ ಭಿನ್ನನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕು. ಅದಕ್ಕೋಸ್ಕರವಾಗಿ ಬಿಂಬ ಪ್ರತಿಬಿಂಬ ಭಾವ ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಶ್ರೀ ವ್ಯಾಸತೀರ್ಥರು ಬಿಂಬ ಎಂಬತಕ್ಕಂಥದ್ದು ಅನಿಯೋಗಿ, ಜೀವ ಎಂಬತಕ್ಕಂಥದ್ದು ಪ್ರತಿಯೋಗಿ ಎಂದು ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಏನರ್ಥ? ನಾವು ಅಂದರೆ ಜೀವರು ಅಂತ ಎಲ್ಲಿ ಹೇಳುತ್ತೇವೆಯೋ ಅಲ್ಲಿ ಭಗವಂತನಿಲ್ಲ. ಅಂದರೆ ಭಗವಂತ ಎಲ್ಲ ಕಡೆ ಇದ್ದೇ ಇದ್ದಾನೆ, ಅದು ತತ್ವ. ಆದರೆ ಜೀವನನ್ನು ಎಲ್ಲಿ ನಾವು ಕಾಣುತ್ತೇವೆಯೋ ಅಲ್ಲಿ ಜೀವನ ಅನುಯೋಗಿ ಇದೆ, ಭಗವಂತನ ಪ್ರತಿಯೋಗಿ ಇದೆ ಎಂದರ್ಥ. ಎಲ್ಲಿ ಪರಮಾತ್ಮನನ್ನು ಕಾಣುತ್ತೇವೆಯೋ ಅಲ್ಲಿ ಜೀವನ ಪ್ರತಿಯೋಗಿ ಇದೆ, ಜೀವನ ಅನುಯೋಗಿ ಇದೆ. ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಒಂದು ಪದಾರ್ಥ ಇರುವುದರಲ್ಲಿ ಇನ್ನೊಂದು ಪದಾರ್ಥ ಇರುವುದಿಲ್ಲ ಎಂಬುದನ್ನು ನಾವು ಸಾಧಾರಣವಾಗಿ ತಿಳಿದುಕೊಂಡಂತೆ ನಾವು ತಿಳಿಯಬಹುದು. ಉದಾಹರಣೆಗೆ, ನಾವು ಲೋಕದಲ್ಲಿ ಯಾವುದೇ ಪದಾರ್ಥವನ್ನು ಹೇಳಿದರೂ ಸಹ ಅದು ಸಮಾನಾರ್ಥಕವಾಗಿ ನಾವು ತಿಳಿಯಲು ಸಾಧ್ಯವಿಲ್ಲ. ಒಂದು ಕಡೆ ಬಲಗೈ ಇದೆ ಎಂದಾಗ ಎಡಗೈ ಇಲ್ಲ, ಎಡಗೈ ಇದೆ ಎಂದಾಗ ಬಲಗೈ ಇಲ್ಲ. ಇದು ಉದಾಹರಣೆಗೆ ಮಾತ್ರ. ಅಂದರೆ ಬಲಗೈ ಎಂಬುದು ಇದೆ ಎಂಬುದನ್ನು, ಎಡಗೈ ಇಲ್ಲ ಎಂಬುದನ್ನು ಸೂಚಿಸುವ ಪದ, ಅದಕ್ಕೆ ಪ್ರತಿಯೋಗಿ ಎಂದು ಹೆಸರು. ಯಾವುದು ಇದೆ ಅಂತ ಸೂಚಿಸುತ್ತೋ ಅದಕ್ಕೆ ಅನಿಯೋಗಿ ಎಂದು ಹೆಸರು. ಇದು ಶಾಸ್ತ್ರೀಯ ಪ್ರಕ್ರಿಯೆ. ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವುದು, ಭಗವಂತನಿಗೆ ತನ್ನ ಪ್ರತ್ಯಕ್ಷ ಅನುಯೋಗಿ, ಭಗವಂತನಿಗೆ ಜೀವನದು ಅಪ್ರತ್ಯಕ್ಷ. ಅಂದರೆ ಭಗವಂತನಿಗೆ ಯಾವುದು ಅಪ್ರತ್ಯಕ್ಷವಾದುದಿಲ್ಲ. ನಾವು ತಿಳುವಳಿಕೆಗೋಸ್ಕರವಾಗಿ ಶಬ್ದವನ್ನು ಉಪಯೋಗಿಸುತ್ತಾ ಇದ್ದೇವೆ ಹೊರತು ಭಗವಂತನಿಗೆ ಈ ತತ್ವ ವಿಚಾರವನ್ನು ಹೀಗೆ ಹೇಳಬಾರದು.
ಭಗವಂತನಿಗೆ ಜೀವನಿಲ್ಲ ಎಂಬುದು ಪ್ರತಿಯೋಗಿ. ಅಂದರೆ ಭಗವಂತ ತನ್ನನ್ನು ತಾನು ಸ್ವತಂತ್ರ ಅಂತ ತಿಳಿದುಕೊಂಡಿದ್ದಾನೆ, ಜೀವರೆಲ್ಲರನ್ನು ಅಸ್ವತಂತ್ರ ಅಂತ ತಿಳಿದುಕೊಂಡಿದ್ದಾನೆ ಎಂದು ನಾವು ವಾಕ್ಯದಲ್ಲಿ ಹೇಳುತ್ತೇವೆ. ಇದು ಕೇವಲ ಅತ್ಯಲ್ಪವಾದ ಉದಾಹರಣೆ. ಅದರಂತೆ ಜೀವರು ನಾವು ಅಸ್ವತಂತ್ರ ಅಂತ ತಿಳಿದುಕೊಂಡಿದ್ದೇವೆ, ಅದು ಅನಿಯೋಗಿಯಾಗಿತ್ತು. ಭಗವಂತ ಸ್ವತಂತ್ರ ಅಂತ ತಿಳಿದುಕೊಳ್ಳುತ್ತೇವೆ, ಅದು ಪ್ರತಿಯೋಗಿಯಾಗಿತ್ತು. ಈಗ ಅನಿಯೋಗಿ ಪ್ರತಿಯೋಗಿ ಯಾವುದಕ್ಕೆ ಯಾವುದಾಯಿತು ಅಂದರೆ ಸ್ವತಂತ್ರವಾದದ್ದು ಭಗವಂತನಲ್ಲಿ ಅನಿಯೋಗಿ ಆಯಿತು, ಅಸ್ವತಂತ್ರ ಎಂಬುದು ಜೀವರಲ್ಲಿ ಅನಿಯೋಗಿಯಾಯಿತು. ಹೀಗೆ ಅನಿಯೋಗಿ ಪ್ರತಿಯೋಗಿ ಅಂದರೆ ಏನು? ನಮ್ಮಲ್ಲಿ ಇರತಕ್ಕಂಥದ್ದನ್ನು ಮೊಟ್ಟ ಮೊದಲಿಗೆ ಹೇಳತಕ್ಕಂಥದ್ದು ಅನಿಯೋಗಿ. ಅನುಸೃತ್ಯ ಯೋಗ ಸಂಬಂಧ ಇರುವುದು ಎಂದರ್ಥ. ಯಾವುದು ಸಂಬಂಧವಿಲ್ಲವೋ ಅದು ಪ್ರತಿಯೋಗಿ ಅಂತ ಹೆಸರು. ಇದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಇದನ್ನು ವ್ಯಾಸರಾಜರು ಭೇದ ಜೀವನ ಎಂಬತಕ್ಕಂಥ ವಿಷಯದಲ್ಲಿ ಹೇಗೆ ಭೇದವನ್ನು ತಿಳಿದುಕೊಳ್ಳಬೇಕು ಎಂದರೆ, ಈಶ್ವರಸ್ಯ ಅನಿಯೋಗಿತ್ವಂ ಜೀವಸ್ಯ ಪ್ರತಿಯೋಗಿತ್ವಂ ಈಶ್ವರಸ್ಯ ಪ್ರತ್ಯಕ್ಷಂ, ಜೀವಸ್ಯ ಅನಿಯೋಗಿತ್ವಂ ಈಶ್ವರಸ್ಯ ಪ್ರತಿಯೋಗಿತ್ವಂ ಜೀವನಸ್ಯ ಪ್ರತ್ಯಕ್ಷಂ ಎಂದು ತಿಳಿಸಿದ್ದಾರೆ. ಇದರ ಅರ್ಥ ಏನು? ನಮ್ಮಲ್ಲಿ ಭಗವಂತನಿಲ್ಲ ಎಂಬುದು ನಮಗೆ ಪ್ರತ್ಯಕ್ಷ, ಭಗವಂತನಲ್ಲಿ ಜೀವರಿಲ್ಲ ಎಂಬುದು ಭಗವಂತನಿಗೆ ಪ್ರತ್ಯಕ್ಷ. ಹೀಗೆ ಯಾಕೆ ತಿಳಿದುಕೊಳ್ಳಬೇಕು ಅಂದರೆ, ಭೇದವನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕಾದರೆ ಯಾವುದು ಇದೆ ಎಂಬುದನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲದಿರುವುದನ್ನು ನಾವು ಕಂಡುಕೊಳ್ಳುವುದು. ಇದು ಅನಿಯೋಗಿ ಮತ್ತು ಪ್ರತಿಯೋಗಿಯನ್ನು ತಿಳಿಯುವ ಬಗೆ. ತಾರತಮ್ಯದಲ್ಲಿ ಭಗವಂತನ ಅನಂತ ಗುಣಗಳು ಇದೆ ಎಂಬತಕ್ಕಂಥ ಭಗವಂತನಿಗೆ ಗೊತ್ತು, ಜೀವರಿಗೆ ಅನಂತ ಗುಣಗಳು ಇಲ್ಲ ಎಂಬತಕ್ಕಂಥದ್ದು ಜೀವನಿಗೆ ಗೊತ್ತು. ಇದನ್ನು ಹೇಗೆ ನಾವು ತಾರತಮ್ಯ ಭಾವನದಲ್ಲಿ ಭಗವಂತ ಜೀವರಿಗೆ ವಿಶಿಷ್ಟನಾಗಿದ್ದಾನೆ ಎಂಬುದನ್ನು ತಿಳಿಯುವುದಕ್ಕೋಸ್ಕರವಾಗಿ ಉಪನಿಷತ್ತಿನಲ್ಲಿ ಹೇಳತಕ್ಕಂಥದ್ದು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ ಎಂಬತಕ್ಕಂಥ ವಾಕ್ಯವನ್ನು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಈಶಾವಾಸ್ಯ ಉಪನಿಷತ್ತಲ್ಲಿ ಇದು ಬಂದಿದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದರ್ಥವನ್ನು ನಾವು ತಿಳಿದುಕೊಂಡಾಗ ಪ್ರಾಥಮಿಕವಾಗಿ ನಾವು ಜೀವ ಹೇಗೆ ವಿಲಕ್ಷಣವಾಗಿದ್ದಾನೆ ಅಂತ ನಾವು ತಿಳಿಯಬಹುದು. ನಮ್ಮದು ಎಲ್ಲವೂ ಅಲ್ಪಶಕ್ತಿ, ಅಲ್ಪತ್ವ. ನಾವು ಎಡಗೈಯಲ್ಲಿ ಎತ್ತುವ ಭಾರವನ್ನು ಬಲಗೈಯಲ್ಲಿ ಎತ್ತಲಾರವು. ಅದರಂತೆ ಎಡಕಣ್ಣಿನಲ್ಲಿ ನೋಡದ ದೃಷ್ಟಿ ಬಲಕಣ್ಣಿನಲ್ಲಿ ಇರಲಾರದು. ಅದರಂತೆ ಕೆಳಗಿನ ಹಲ್ಲಿನಿಂದ ಅಗೆಯುವ ಪದಾರ್ಥವನ್ನು ನಮ್ಮ ಮೇಲಿನ ಹಲ್ಲಿನಿಂದ ಅಗೆಯಲಾರವು. ಅದರಂತೆ ನಾವು ಎಡಕಿವಿಯಲ್ಲಿ ಕೇಳುವ ಶಬ್ದವನ್ನು ಬಲಕಿವಿಯಲ್ಲಿ ಕೇಳಲಾರೆವು. ಇದರಂತೆ ನಮ್ಮ ಎಡಪಾದವನ್ನು ಸಂಪರ್ಕಿಸುವ ದೇಶ ಬಲಪಾದವು ಸಂಪರ್ಕಿಸುವುದಿಲ್ಲ. ಅಂದರೆ ಏನು ನಾವು ತಿಳಿದುಕೊಡ್ತಾ ಇದ್ದೀವಿ? ಭಗವಂತ ಕೊಟ್ಟಂಥ ಈ ಜಡ ದೇಹದಲ್ಲೇ ನಾವು ಭಿನ್ನತೆಯನ್ನು ನೋಡ್ತಾ ಇದ್ದೀವಿ. ಒಂದು ಪದಾರ್ಥದಲ್ಲಿ ಭಾಗದಿಂದ ಆಗತಕ್ಕಂಥ ಕೆಲಸ ಇನ್ನೊಂದು ಭಾಗದಿಂದ ಆಗುವುದಿಲ್ಲ. ನಾವು ಕಣ್ಣಿನಿಂದ ತಿನ್ನುವುದಕ್ಕೆ ಸಾಧ್ಯವಿಲ್ಲ, ಬಾಯಿಂದಲೇ ತಿನ್ನಬೇಕು. ಕಿವಿಯಿಂದ ಉಸಿರಾಡಲು ಸಾಧ್ಯವಿಲ್ಲ, ಮೂಗಿನಿಂದಲೇ ಉಸಿರಾಡಬೇಕು. ಮೂಗಿನಿಂದ ಕೇಳುವುದಕ್ಕೆ ಸಾಧ್ಯವಿಲ್ಲ, ಕಿವಿಯಿಂದಲೇ ಕೇಳಬೇಕು. ಹೀಗೆ ಪಂಚ ಇಂದ್ರಿಯಗಳು ನಮಗೆ ಭಿನ್ನವಾದ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲವೂ ಸಹ ಮನಸ್ಸು ಗ್ರಹಿಸುವುದರಿಂದ ಮನಸ್ಸು ಅಂತಃಕರಣಕ್ಕೆ ತಿಳಿಸಿ ಸ್ವರೂಪಕ್ಕೆ ಅದು ವೇದ್ಯವಾಗ್ತಾ ಇದೆ. ಆತ್ಮನ ಮನಸ್ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಾರ್ಥೇನ ಎಂಬತಕ್ಕಂಥದ್ದು ಹೇಗೆ ವಿಷೀಕರಿಸಿಕೊಡುತ್ತೇವೆ ಎಂಬತಕ್ಕಂಥ ಪ್ರಮಾಣಭೂತವಾಗಿ
ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದೆ. ಭಗವಂತನಲ್ಲಿ ಇದನ್ನು ಹೇಗೆ ನಾವು ಚಿಂತಿಸುವುದು? ನಾವು ಎಡಗೈಯಲ್ಲಿದ್ದರೂ ಬಲಗೈಯಲ್ಲಿದ್ದರೂ ನಾವು ಅಲ್ಲಿರ್ತಕ್ಕಂಥ ಭಾರವನ್ನು ನಾವು ಅನುಭವಿಸುತ್ತೇವೆ. ಅದು ಎಡಗೈ ಆಗಿರ್ಬೋದು, ಬಲಗೈ ಆಗಿರಬಹುದು. ಎಲ್ಲವೂ ನಮಗೆ ಸಮ, ಅಂದರೆ ಇದು ನನ್ನದು ಎಂಬತಕ್ಕಂಥ ಅಭಿಮಾನವನ್ನು ಹಚ್ಚಿಕೊಡುತ್ತೇವೆ. ಆದ್ದರಿಂದ ನಮಗೆ ವೇದನೆ ಆಗುತ್ತದೆ. ಬಲಗೈಯಲ್ಲಿ ಇಟ್ಟುಕೊಂಡರೂ ಎಡಗೈಯಲ್ಲಿ ಇಟ್ಟುಕೊಂಡರೂ ಆ ಭಾರವನ್ನು, ಆ ಪದಾರ್ಥದ ಘನತೆಯನ್ನು, ಪದಾರ್ಥದಲ್ಲಿ ಕ್ಷಾರವನ್ನು, ಈ ಪದಾರ್ಥ ಗುಣವನ್ನು, ರೂಪ, ಆಕಾರ ಎಲ್ಲವನ್ನು ನಾವು ಗ್ರಹಿಸುತ್ತೇವೆ. ಅದು ಎಡಗೈಯಾಗಿರಲಿ ಬಲಗೈಯಾಗಿರಲಿ. ಇಲ್ಲಿ ನಾವು ಏನು ಚಿಂತನೆ ಮಾಡ್ತಿದ್ದೀವಿ? ಇಂದ್ರಿಯಗಳು ಭಿನ್ನವಾದರೂ ಜ್ಞಾನ ಒಬ್ಬನೇ, ಅಂದರೆ ಮನಸ್ಸಿನ ಮೂಲಕವಾಗಿ ಜೀವ ಗ್ರಹಿಸುತ್ತಿದ್ದಾನೆ. ಇದಕ್ಕೆ ಹೇಗೆ ಸಾಧ್ಯವಾಯಿತು? ಈ ಜೀವ ನಮ್ಮ ಇಂದ್ರಿಯ ಪೂರ್ತಿಯಾಗಿ ವ್ಯಾಪಿಸಿದ್ದಾರೆ. ಯಾವ ರೀತಿಯಿಂದ ವ್ಯಾಪಿಸಿದ್ದಾರೆ? ಮನಸ್ಸಿನ ಮೂಲಕ ಪ್ರಕಾಶತೆಯ ವ್ಯಾಪಿಸಿದೆ. ಪ್ರಕಾಶತೆಯ ವ್ಯಾಪಿಸಿದೆ ಅಂದರೆ ಏನು? ಅಂದರೆ ಅಲ್ಲಿಯ ತನಕ ನನಗೆ ಅಭಿಮಾನವನ್ನು ಭಗವಂತ ಕೊಟ್ಟಿದ್ದಾನೆ. ನನ್ನ ರೋಮಕೂಪದಲ್ಲಿ, ಕೂದಲಿನ ರೋಮಕೂಪದಲ್ಲಿಯೂ, ಕೇಶದಲ್ಲಿ, ತಲೆಯಲ್ಲಿರ್ತಕ್ಕಂಥ ಕೇಶ ರೋಮಕ್ಕೂ ಭಗವಂತ ವ್ಯಾಪ್ತಿಯನ್ನು, ಅಭಿಮಾನವನ್ನು ಕೊಟ್ಟಿದ್ದರಿಂದ ದೇಹದ ಯಾವ ಭಾಗದಲ್ಲೇ ನನಗೆ ಸ್ಪರ್ಶವಾದರೂ ನಾನು ಗ್ರಹಿಸಬಲ್ಲೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಭಗವಂತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಮೃತ ಶರೀರಕ್ಕೆ ನಮಗೆ ಈ ಸ್ಪರ್ಶವೇ ಇರುವುದಿಲ್ಲ. ಅಗ್ನಿ ಸ್ಪರ್ಶವಾದರೂ ನಾವು ಎಳೆದುಕೊಳ್ಳುವುದಿಲ್ಲ, ಅಳುವುದಿಲ್ಲ, ನಗುವುದಿಲ್ಲ. ಹಾಗಾದರೆ ಏನಾಯಿತು? ಒಂದು ಕಾಲದಲ್ಲಿ ನಮ್ಮ ಶರೀರವು ನಮ್ಮ ಅಭಿಮಾನದಿಂದ ಅಲ್ಲಿ ಆಗು ಹೋಗತಕ್ಕಂಥ ಗುಣಗಳನ್ನು ಪರೀಕ್ಷಿಸಲು ಸಮರ್ಥವಾಗಿದ್ದಾಗ ಇನ್ನೊಂದು ಕಾಲದಲ್ಲಿ ಯಾಕೆ ನಿಂತು ಹೋಯಿತು? ಆ ಜೀವ ಎಂಬತಕ್ಕಂಥ ಚೇತನ ಪದಾರ್ಥ ಆ ಜಡ ಪದಾರ್ಥವಾದ ಶರೀರದಲ್ಲಿ ಇಲ್ಲವಾದನು. ಅಂದರೆ ತಮಗೆ ಸೀಮಿತವಾದ ಅಭಿಮಾನದ ರೇಖೆಯನ್ನು ದಾಟಿ ಹೋದನು. ಆದ್ದರಿಂದ ದೇಹದಲ್ಲಿ ಆಗತಕ್ಕಂಥ ಚುಡುವಿಕೆ ಮುಂತಾದರೂ ಯಾವುದು ಜೀವನಿಗೆ ಬಾಧಿಸುವುದಿಲ್ಲ. ಹಾಗಾದರೆ ಶಾಸ್ತ್ರದಲ್ಲಿ ಹೇಳುತ್ತಾರಲ್ಲ, ಹೊರಗಿನ ದೇಹವನ್ನು ಸುಡುವಾಗ ಆ ಪ್ರೇತನಿಗೆ ದುಃಖ ಆಗುತ್ತದೆ ಎಂಬುದು, ಇದು ತನ್ನದು ಎಂಬ ಭ್ರಮೆಯಿಂದ ಉಂಟಾದ ಅಜ್ಞಾನದಿಂದ. ಎಂದಿಗೆ ನಾವು ನಮ್ಮದಲ್ಲ ಎಂಬತಕ್ಕಂಥದ್ದು ಯಾವ ಕ್ಷಣದಲ್ಲಿ ಎಂದುಕೊಳ್ಳುತ್ತೇವೆಯೋ, ನಮಗೆ ಯಾವ ಭ್ರಮೆಯೂ ಆಗದೇ ಇದ್ದಾಗ ದುಃಖ ಆಗುವುದೇ ಇಲ್ಲ. ಎಲ್ಲಿಯ ತನಕ ಇದು ನಮ್ಮದು, ನಾನು, ನನ್ನ ಅಸ್ತಿತ್ವದಲ್ಲೇ ಇದೆ ಎಂದು ಆರೋಪ ಮಾಡಿಕೊಂಡು ಸ್ವಾತಂತ್ರ್ಯ ಆರೋಪವನ್ನು ಹಚ್ಚಿಕೊಳ್ಳುತ್ತೇವೆಯೋ, ಆಗ ನಮಗೆ ಸುಖ, ದುಃಖ ಮತ್ತು ಅದರಿಂದ ಇರತಕ್ಕಂಥ ಸಂಬಂಧದಿಂದ ಬರತಕ್ಕಂಥದ್ದು ಅನೇಕ ವಿಧವಾದ ಸಂಬಂಧಗಳಿಂದ ದುಃಖಾದಿಗಳು ಬರುತ್ತದೆ. ಆದರೆ ನಿರ್ಲಿಪ್ತನಾಗಿದ್ದಾಗ, ಅಂದರೆ ನಾ ಈ ಶರೀರದಲ್ಲಿದ್ದರೂ ಶರೀರ ನನ್ನದಲ್ಲ ಎಂಬ ದಿವ್ಯ ಜ್ಞಾನವಿದ್ದಾಗ ಶರೀರಕ್ಕೆ ಏನಾದರೂ ನಮಗೇನೂ ಆಗುವುದಿಲ್ಲ. ಉದಾಹರಣೆಗೆ, ನಮಗೆ ಮನಸ್ಸಿನ ಸ್ಥಿತಿಯನ್ನು ತಪ್ಪಿಸಿದ್ದಾಗ ಅಥವಾ ನಾವು ನಿದ್ರೆ ಮಾಡುತ್ತಿದ್ದಾಗ, ಮನಸ್ಸು ಸುಪ್ತವಾಗಿದ್ದಾಗ ನಮ್ಮ ಶರೀರದ ಯಾವ ಭಾಗದ ಅನುಭವವೂ ನಮಗೆ ಬರುವುದಿಲ್ಲ. ಏಕೆ? ಜಡ ಪದಾರ್ಥವಾದ ಮನಸ್ಸಿನಿಂದ, ದೇಹದಿಂದ ಮನಸ್ಸು ವಿಭಾಗ ಹೊಂದಿರುತ್ತದೆ, ಸುಪ್ತವಾಗಿರುತ್ತದೆ. ಆದ್ದರಿಂದ ಸ್ವರೂಪದಲ್ಲಿರ್ತಕ್ಕಂಥ ಚೇತನನಿಗೆ ನಿದ್ರಾವಸ್ಥೆಯಲ್ಲಿ ತಾನಿದ್ದೇನೆ ಎಂಬುದಷ್ಟು ಮಾತ್ರ ತಾನು ತಿಳಿದುಕೊಳ್ಳುತ್ತೆ ಹೊರತು ತಾನು ಈ ಶರೀರದಲ್ಲಿದ್ದೇನೆ ಎಂದು ತಿಳಿಯುವುದಿಲ್ಲ. ಏಕೆಂದರೆ ಶರೀರ ಸಂಪರ್ಕವೇ ಇರುವುದಿಲ್ಲ.
ಇದೇ ನಾವು ವಿಸ್ತಾರ ಮಾಡಿಕೊಂಡು ನೋಡಿದಾಗ ಈ ವ್ಯಾಪಕನಾದ ಚೇತನ ಎಂಬತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಕಣದಲ್ಲಿ ಇದ್ದಾಗ ಎಲ್ಲದರ ಅನುಭವ ಬರುತ್ತದೆ. ಆದರೆ ಯಾವುದೂ ನನ್ನದಲ್ಲ ಎಂಬ ದಿವ್ಯ ಜ್ಞಾನವಿದ್ದರೆ ಅದರಿಂದ ಆಗತಕ್ಕಂಥ ದುಃಖಾದಿಗಳು ಬರುವುದಿಲ್ಲ. ಇದು ಯಾರಿಗೆ ಸಾಧ್ಯ? ಭಗವಂತನಿಗೆ ಸಾಧ್ಯ. ನಾವು ಅಣು ಶರೀರದಲ್ಲಿದ್ದಾಗ, ಒಂದು ಕ್ರಿಮಿಕೀಟವಾಗಿದ್ದಾಗ ಕ್ರಿಮಿಕೀಟದ ಅಭಿಮಾನವನ್ನು ಹೊತ್ತಿರುತ್ತೇವೆ. ಇದು ಭಗವಂತ ಮತ್ತು ತತ್ವಾಭಿಮಾನ ದೇವತೆಗಳು ಹೊಂದಿಸಿಟ್ಟಿರ್ತಾರೆ. ಆದರೆ ಸ್ವತಂತ್ರನಾದ ಭಗವಂತ ತಾನು ಎಲ್ಲೆಡೆ ಇದ್ದರೂ ಅಭಿಮಾನವನ್ನು ಹೊಂದಿರುವುದಿಲ್ಲ. ಏಕೆ? ಅಭಿಮಾನ ಎಂಬುದೇ ದೋಷಕರವಾದದ್ದು. ತನ್ನದೆಲ್ಲದನ್ನು ತನ್ನದು ಎಂದು ಹೇಳಿಕೊಳ್ಳುವುದಕ್ಕೆ ಅಭಿಮಾನ ಅಂತ ಹೆಸರು. ತನ್ನ ಪದಾರ್ಥವನ್ನು ವಸ್ತುಸ್ಥಿತಿಯಲ್ಲಿ ತನ್ನದಾಗಿರೋದನ್ನು ತನ್ನದು ಎಂದು ಹೇಳಿಕೊಂಡರೆ ಅದು ವಾಸ್ತವೇ ಆಗುತ್ತದೆ. ಆ ವಾಸ್ತವ ಸ್ಥಿತಿಯಲ್ಲಿ ದೋಷಕರವಲ್ಲ, ದುಃಖಕರವಲ್ಲ. ತನ್ನದೆಲ್ಲವನ್ನು ತನ್ನದು ಎಂದು ಹೇಳಿಕೊಂಡಾಗ ಮಾತ್ರ ನಮಗೆ ದೋಷಕರವಾಗತ್ತೆ. ಅದಕ್ಕೆ ಅಭಿಮಾನ ಅಂತ ಹೆಸರು. ಭಗವಂತನಿಗೆ ಅಭಿಮಾನವಿಲ್ಲ. ಯಾಕೆ ಇಲ್ಲ? ಭಗವಂತ ಸರ್ವತ್ರನಿದ್ದಾನೆ. ಜೀವ ಹೇಗೆ ಈ ಶರೀರದಲ್ಲಿದ್ದಾಗ ಚೇತನದ ಜಡದ ಶರೀರದ ವ್ಯಾಪ್ತಿ ಇದೆಯೋ, ಹಾಗೆ ಭಗವಂತ ವಿಶ್ವದ ಪ್ರತಿ ಕಣದಲ್ಲಿ ಇದ್ದಾಗ ಎಲ್ಲ ಕಡೆಯೂ ಎಲ್ಲ ಆಗುವಿಕೆ ಹೋಗುವಿಕೆಯೂ ಸಹ ಭಗವಂತನಿಗೆ ತಿಳಿದು ಬರುತ್ತದೆ ಮತ್ತು ಅವನ ಅಧೀನದಲ್ಲಿ ಅವನಿಂದಲೇ ಆಗುತ್ತದೆ. ಆದ್ದರಿಂದ ಅವನು ಅದರಿಂದ ಆಗತಕ್ಕಂಥ ಸುಖವಾಗಲಿ ದುಃಖವಾಗಲಿ ಸ್ವೀಕರಿಸುವುದಿಲ್ಲ. ಅವನು ಅನಾಸಕ್ತನಾಗಿರುತ್ತಾನೆ. ಯಾತಕ್ಕೋಸ್ಕರ ಇರುತ್ತಾನೆ ಎಂಬುದು ಹಿಂದೆ ನಾವು ತಿಳಿದಿದ್ದೇವೆ. ಅವನು ಕರುಣಾಮಯಿಯಾಗಿದ್ದರಿಂದ ಇತರರು ಅವನಿಂದ ಜೀವಿಸಲ್ಪಡುವುದರಿಂದ ಭಗವಂತ ಎಲ್ಲೆಡೆ ಇರುತ್ತಾನೆ. ಪ್ರಸ್ತುತ ನಮ್ಮ ಮೂಲ ರೂಪ ಮತ್ತು ಅವತಾರ ರೂಪಗಳನ್ನು ಚಿಂತಿಸಬೇಕಾದರೆ ಭಗವಂತ ಎಲ್ಲೆಡೆ ಎಲ್ಲ ರೂಪದಿಂದಲೂ ಎಲ್ಲ ಅವತಾರದಿಂದಲೂ ತುಂಬಿದ್ದಾನೆ. ಉದಾಹರಣೆಗೆ ನಾವು ಕರೆಂಟ್ ಅನ್ನು ನೋಡಿದಾಗ, ಕರೆಂಟ್ ವೈರಲ್ಲಿ ಹರಿಯುವಾಗ ಆ ವೈರಿನ ಯಾವ ಭಾಗದಿಂದಾದರೂ ನಾವು ವಿದ್ಯುತ್ತನ್ನು ಪಡೆದುಕೊಳ್ಳಬಹುದು. ಅದೇ ಪ್ರಮಾಣದ ವಿದ್ಯುತ್ತನ್ನು ನಾವು ದೀಪ ಉಪಕರಣಗಳ ಮೂಲಕ ಅದನ್ನು ಕಾಣಬಹುದು. ಹೇಗೆ ವಿದ್ಯುತ್ ತಂತಿಯಲ್ಲಿ ಮಾತ್ರ ಹರಿಯುವುದನ್ನು ನಾವು ಗಮನಿಸಿದ್ದೇವೆ, ತಿಳಿದಿದ್ದೇವೆಯೋ, ಹಾಗೆ ಇಡೀ ಭೂಮಂಡಲದ ಪ್ರತಿ ಅಣು ರೇಣು ತೃಣಕಾಷ್ಟದಲ್ಲಿ ಭಗವಂತನು ಹರಿಯುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಹರಿ ಅಂತ ಹೆಸರು. ಭಗವಂತನು ಹರಿ. ನಮ್ಮ ಮೂಲ ರೂಪದ ಹೆಸರು ಎಲ್ಲಿಯ ತನಕ ನಮ್ಮ ರೂಪ ಸ್ಥಿತವಾಗುವುದಿಲ್ಲವೋ ಅವನನ್ನು ಹರಿ ಎಂದೇ ಉಪಾಸನೆ ಮಾಡಬೇಕು ಎಂದು ಎಲ್ಲ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಎಲ್ಲ ಪದಾರ್ಥದಲ್ಲಿ ಹರಿಯುತ್ತಿರುವನು ವಿದ್ಯುತ್ನಂತೆ, ನಮ್ಮ ಉದಾಹರಣೆಗೋಸ್ಕರವಾಗಿ ಅಂತ ತಿಳಿದಾಗ ಭಗವಂತನಿಗೆ ನೀಚ ಉತ್ತಮ ಇರತಕ್ಕಂಥ ಪದಾರ್ಥದ ವೈಗುಣ್ಯ ಅನ್ನೋದು ತಟ್ಟುವುದೇ ಇಲ್ಲ. ವಿದ್ಯುತ್ನಲ್ಲಿ 0 ಕ್ಯಾಂಡಲ್ ಬಲ್ಬ್ ಹಾಕಿದ್ರೂ ಹಚ್ಚುತ್ತೆ, 1000 ಕ್ಯಾಂಡಲ್ ಹಾಕಿದ್ರೂ ಹಚ್ಚುತ್ತೆ. ಇದೇನು ತೋರಿಸಿಕೊಡುತ್ತೆ? ಆ ಉಪಕರಣದ ಯೋಗ್ಯತೆಯನ್ನು ತಿಳಿಸಿಕೊಡುತ್ತೆ ಹೊರತು ವಿದ್ಯುತ್ನಲ್ಲಿರತಕ್ಕಂಥ 230 ವೋಲ್ಟ್ಸ್ ಅಂತ ನಾವು ಏನು ಹೇಳ್ತೇವೆ, ಆ ವೋಲ್ಟ್ಸ್ನಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಅನಂತ ವೋಲ್ಟ್ಸ್ ಇರತಕ್ಕಂಥ ಭಗವಂತ ಎಂಥ ಉಪಕರಣಗಳಲ್ಲಿ ಇದ್ದರೂ ಸಹ ತನ್ನ ಅನಂತತ್ವವನ್ನು ಅನಂತರಾಗಿ ಉಳಿಸಿಕೊಳ್ಳುತ್ತಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬುದನ್ನು ನಾವು ಈ ಸಣ್ಣ ಉದಾಹರಣೆಯಿಂದ ತಿಳಿದುಕೊಳ್ಳಬಹುದು. ಭಗವಂತನ ಅಂಶಗಳು ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಅವನಲ್ಲಿ ಯಾವುದು ಅಂಶ ಯಾವುದು ಅಂಶಿ ಹೇಳಕ್ಕೆ ಬರುವುದಿಲ್ಲ. ಹಾಗಾದರೆ ನೀವು ಹೇಳುತ್ತಿದ್ದೀರಲ್ಲ ಅಂಶ ಮತ್ತು ಅಂಶಿ ಹೇಗೆ ಹೇಳಿದಿರಿ ಅಂತ ಹೇಳಿದರೆ, ಅದು ವಿಶೇಷ ಭಾವ, ವಿಶಿಷ್ಟ ಶಕ್ತಿ, ಅತಿ ಅದ್ಭುತವಾದ ಶಕ್ತಿ. ಭಗವಂತ
ಪ್ರಕಟ ಮಾಡುವುದರಲ್ಲಿ ತೋರಿಸಿಕೊಳ್ಳುತ್ತಾನೆ. ನಮ್ಮಲ್ಲಿ 1,000,000 ರೂಪಾಯಿ ಇದ್ದರೂ 10 ರೂಪಾಯಿಯನ್ನು ತೋರಿಸಿಕೊಳ್ಳುತ್ತೇವೆ, ಎಲ್ಲ ಕೋಟಿ ರೂಪಾಯಿಯನ್ನು ತೋರಿಸಿಕೊಳ್ಳುವುದಿಲ್ಲ. ಹಾಗೆ ಭಗವಂತ ತೋರಿಸಿಕೊಳ್ಳುತ್ತಾನೆ ಅಂತ ನಮ್ಮ ಉದಾಹರಣೆಗೆ ಮಾತ್ರ ಹೇಳಬೇಕೇ ಹೊರತು ಭಗವಂತನ 10 ರೂಪಾಯಿ ಸಹ ಕೋಟಿ ರೂಪಾಯಿಗೆ ಸಮಾನ. ಭಗವಂತ 1 ರೂಪಾಯಿ ತೋರಿಸಿದರೂ ಅದು ಕೋಟಿ ರೂಪಾಯಿಗೆ ಸಮಾನ. ಇದನ್ನು ನಾವು ಹೇಗೆ ತಿಳಿಯುವುದು? ಇದನ್ನು ಶ್ರೀಮದಾನಂದ ತೀರ್ಥರು ತೈತರಿಯ ಉಪನಿಷತ್ತಲ್ಲಿ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಅನ್ಯೋನ್ಯ ಅಪಿ ಅನ್ಯ ಶಬ್ದೇನ ಚತುರಾತ್ಮ ಪ್ರಕೀರ್ತಿತೆ ನಿರ್ವಿಶೇಷೋ ಅಪಿ ಭಗವನ್ ಸಂಖ್ಯಾ ಮಾತ್ರ ವಿಶೇಷತಃ. ಚತುರ್ಮೂರ್ತಾತ್ಮಕನಾದ ಭಗವಂತ ಅನಿರುದ್ಧಾದಿ ರೂಪಗಳಿಂದ ಭಿನ್ನನಾಗಿದ್ದರೂ ಭೇದ ಪ್ರತಿನಿಧಿಯಾದ ವಿಶೇಷ ಮೂಲಕ ಇರುವ ಸಂಖ್ಯೆಗಳಿಂದಾಗಿ ಅಂಗಾನಿ ಅನ್ಯ ದೇವತಾ ಎಂದ ಅನ್ಯ ಪದದಿಂದ ವ್ಯವಹಾರ ಮಾಡುತ್ತಾನೆ. ಹಾಗೆಯೇ ಆ ರೂಪಗಳಲ್ಲಿ ಯಾವುದೇ ನೀಚೋಚ್ಚ ಭಾವ ರೂಪ ವಿಶೇಷ ಇಲ್ಲದಿದ್ದರೂ ಭೇದ ಪ್ರತಿನಿಧಿ ರೂಪ ವಿಶೇಷ ಬಲದಿಂದ ಒಂದು ರೂಪಕ್ಕೆ ಇತರ ರೂಪಗಳು ಅಂಗಗಳೆಂದು ವ್ಯವಹರಿಸಲ್ಪಡುತ್ತದೆ. ಇದು ಮೂಲ ರೂಪ, ಅವತಾರ ರೂಪ ಎಂಬ ಎಲ್ಲ ವಿಶೇಷಣವೂ ಸಹ ಕೇವಲ ವಿಶೇಷ ಬಲದಿಂದ ಕೂಡುತ್ತದೆ. ಒಟ್ಟಿನಲ್ಲಿ ನಾವು ಇದನ್ನು ಬಹಳವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದರಿಂದ ಇಷ್ಟು ವಿಷಯವನ್ನು ಮಾತ್ರ ಈ ಉಪನ್ಯಾಸದಲ್ಲಿ ತಿಳಿದುಕೊಳ್ಳೋಣ. ಭಗವಂತ ಮತ್ತು ಅವನ ಅವತಾರಗಳಿಗೆ ಯಾವ ರೀತಿಯಾದ ಭೇದವೂ ಇಲ್ಲ. ಹೇಗೆ ಅಂದರೆ ವಿಶೇಷ ಬಲದಿಂದ ನಾವು ಕೂಡಿಸಿಕೊಳ್ಳಬೇಕು. ನಾವು ರೂಲ್ಸ್ ಅಂತ ಹೇಳುವಾಗ ಸ್ಪೆಷಲ್ ಆ್ಯಕ್ಷನ್, ಸ್ಪೆಷಲ್ ರೂಲ್ಸ್ ಅಂತ ಹೇಗೆ ಹೇಳುತ್ತೇವೆಯೋ ಹಾಗೆ ಭಗವಂತನ ವಿಶೇಷ ಗುಣದಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಅಷ್ಟೇ ನಾವು ತಿಳಿದುಕೊಳ್ಳಬೇಕು. ಆ ಸ್ಪೆಷಲ್ ರೂಲ್ಸ್ ಎಂಬತಕ್ಕಂಥದ್ದು ನಾವು ತಿಳಿದುಕೊಳ್ಳುವುದಕ್ಕೆ ಅಗಾಧವಾದ ಮನನ ಶಕ್ತಿ ಇರಬೇಕು. ವಿಶೇಷ ಶಬ್ದದಿಂದ ಎಲ್ಲಿ ನಾವು ಅಭೇದವಾಗಿ ಕಂಡರೂ ಭೇದ ಪ್ರತಿನಿಧಿಯಾಗುತ್ತದೆ, ಭೇದವಾಗಿ ಕಂಡರೂ ಅಭೇದ ಪ್ರತಿನಿಧಿಯಾಗುತ್ತದೆ. ಇದಕ್ಕೆ ವಿಶೇಷ ಅಂತ ಹೆಸರು. ಆದ್ದರಿಂದ ವಿಶೇಷವನ್ನು ನಾವು ಚರ್ಚಿಸಬೇಕಾದ ವಿಷಯಗಳು ಬಹಳವಿದೆ. ನಾವು ವಿಶೇಷವನ್ನು ಒಪ್ಪದೇ ಇದ್ದರೆ ಯಾವ ಪದಾರ್ಥವನ್ನು ನಾವು ತೀರ್ಮಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರಲ್ಲೂ ಸ್ಪೆಷಲ್ ಕ್ಯಾರೆಕ್ಟರ್ ಎಂಬುದು ಇದೆ. ಹಾಗೆ ಭಗವಂತನ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಯಾವುದು? ಅದು ವಿಶೇಷ ಗುಣ. ಆದ್ದರಿಂದ ಮುಂದಿನ ಉಪನ್ಯಾಸಗಳಲ್ಲಿ ಭಗವಂತ ಮತ್ತು ಭಗವಂತನ ಅವತಾರಗಳಿರತಕ್ಕಂಥ ವಿಶೇಷ ಗುಣವನ್ನು ಚಿಂತಿಸೋಣ. ತನ್ಮೂಲಕ ಜೀವರಲ್ಲಿ ಆ ವಿಶೇಷ ಗುಣ ಇಲ್ಲ. ಆದ್ದರಿಂದ ತಾರತಮ್ಯದಲ್ಲಿ ಅತಿ ಉತ್ತಮ ಮಟ್ಟದಲ್ಲಿ ಭಗವಂತನ ನಾವು ತಿಳಿಯುತ್ತಾ ಇದ್ದೇವೆ. ನೇಹಾನಾನಸಿ ಕಿಂಚನ, ಭಗವಂತನಲ್ಲಿ ಯಾವ ವಿಶೇಷವೂ ಪರಸ್ಪರ ಭಿನ್ನವಾಗಿಲ್ಲ, ಎಲ್ಲವೂ ಅಭಿನ್ನವಾದುದು ಎಂದು ತಿಳಿಬೇಕು. ಯಾವ ಶಬ್ದದಿಂದ ತಿಳಿದರೂ ಸಾಧ್ಯವಿಲ್ಲ. ನೇಹಾನಾನಸಿ ಕಿಂಚನ ಎಂಬುದು ಇನ್ನೊಂದು ವಿಶೇಷವಿಲ್ಲ. ಪೂರ್ಣಸ ಪೂರ್ಣಮಾದಾಯ ಎಂಬತಕ್ಕಂಥದ್ದು ಯಾವುದೇ ಶಬ್ದವನ್ನು ಹೊಂದಿಸಿಕೊಂಡು ಹೋದರೂ ಇದೆಲ್ಲವೂ ಭಗವಂತನಿಗೆ ಮಾತ್ರ ಅನ್ವಯವಾಗುವುದು, ಜೀವರಿಗೆ ಅನ್ವಯ ಆಗುವುದಿಲ್ಲ. ಆದ್ದರಿಂದ ತಾರತಮ್ಯದಲ್ಲಿ ಜೀವರು ತಮ್ಮ ಸಮಾನ ಕಕ್ಷೆಯಲ್ಲಿ ಭಗವಂತನನ್ನು ಕಾಣಬಾರದು ಎಂಬುದೇ ಮುಖ್ಯ ತಾತ್ಪರ್ಯ. ಭಗವಂತ ವಿಲಕ್ಷಣವಾಗಿದ್ದಾನೆ, ಅವನು ಅಪ್ರಾಕೃತನಾಗಿದ್ದಾನೆ. ನಾವು ಕೇವಲ ಪ್ರಾಕೃತ ಭಾಷೆಯಲ್ಲಿ ಮಾತಾಡುತ್ತೇವೆ. ಇದನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಎಲ್ಲಿಯ ತನಕ ನಾವು ಪ್ರಾಕೃತ ಭಾಷೆಯನ್ನು ಬಿಟ್ಟು ಅಪ್ರಾಕೃತ ಭಾಷೆಯನ್ನು ಪಡೆದುಕೊಳ್ಳುವುದಿಲ್ಲವೋ, ಮಾತಾಡುವುದಿಲ್ಲವೋ, ಅಲ್ಲಿಯ ತನಕ ಅಪ್ರಾಕೃತವಾದ ಪರಮಾತ್ಮನನ್ನು ಸಾಕಲ್ಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಅನಂತ ಕಾಲದಿಂದ ಅನಂತ ಜ್ಞಾನಿಗಳಿಂದಲೂ ಸಹ ಸಾಧ್ಯವಾಗದೇ ಇರತಕ್ಕಂಥ ವಿಶೇಷ ಶಬ್ದ ಏನು? ಭಗವಂತನ ಸಾಕಲ್ಯನ ಯಾರೂ ತಿಳಿಯಲಾರರು. ಯಾಕೆ ಅಂದರೆ ಭಗವಂತನ ವಿಶೇಷ ಗುಣ. ವಿದ್ಯುತ್ನಲ್ಲಿ ಎಷ್ಟು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ತಿಳಿಯುವರು ಯಾರು? ಯಾವ ಮಾಪನದಿಂದ ನಾವು ತಿಳಿಯಬಹುದು? ಅದು ಮುಟ್ಟಿದ ಕೆಲ ಗಳಿಗೆಯಲ್ಲೇ
ಮೃತಪಟ್ಟಿರ್ತಾನೆ, ಜ್ಞಾನ ಹೇಗೆ ಬರುತ್ತೆ? ಇದು ಕೇವಲ ಉದಾಹರಣೆಗಾಗಿ. ಹಾಗೆ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾತ್ರ ನಮ್ಮದು. ಸಾಕಲಿನ ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಅಗಾಧನಾಗಿದ್ದಾನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬುದನ್ನು ಅಪೌರುಷೀಯವಾದ ವೇದ ಹೇಳುತ್ತಿದೆ. ಯಾವ ಪುರುಷಕೃತವಾದ ಯಾವ ಪುರಾಣಗಳಿಂದ ಹೇಳಿಲ್ಲ, ಪುರುಷಕೃತವಾದ ನೀತಿಗಳಿಂದ ಹೇಳಿಲ್ಲ. ಇದು ಅಪೌರುಷೀಯವಾದ ವೇದದಿಂದ ಹೇಳಿದೆ. ಅಪೌರುಷೀಯವಾದ ವೇದ ಏನು? ಅನಂತ ಶಬ್ದಗಳನ್ನು ಕೂಡಿಕೊಂಡು ಹೇಳತಕ್ಕಂಥದ್ದು. ಯಾವ ಮಾತ್ಸರ್ಯ, ತನ್ನದು ಪರರದು ಎಂಬತಕ್ಕಂಥ ಪುರುಷಕೃತವಾದ ಯಾವ ದೋಷವೂ ಇಲ್ಲದೆ ಇರತಕ್ಕಂಥದ್ದು ಅಪೌರುಷವಾದದ್ದು. ಅದು ಭಗವಂತನನ್ನು ವರ್ಣಿಸುವ ಬಗೆಯ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ ಎಂಬತಕ್ಕಂಥದ್ದು. ಆದ್ದರಿಂದ ಸಕಲ ದೋಷ ದೂರನಾದ, ಸರ್ವಗುಣ ಸಂಪೂರ್ಣನಾದ ಭಗವಂತನನ್ನು ಈ ಶಬ್ದದಿಂದ ಮಾತ್ರ ನಾವು ಕೇಳಲು ಸಾಧ್ಯ. ಸಕಲ ದೋಷ ದೂರ ಎಂಬುದಕ್ಕೆ ಹೇಗೆ ತಿಳಿಯುತ್ತೇವೆ? ಪ್ರತಿಯೊಂದು ದೋಷದ ಪರಿಚಯ ಆಗುವುದಿಲ್ಲ. ಸರ್ವಗುಣ ಸಂಪೂರ್ಣ ಎಂಬುದು ಹೇಗೆ ತಿಳಿಯುತ್ತೇವೆ? ಸರ್ವ ಶಬ್ದವೇ ನಮಗೆ ಪರಿಚಯವಾಗುವುದಿಲ್ಲ. ಕೇವಲ ಶಬ್ದದಿಂದ ಮಾತ್ರ ನಾವು ಅಂದು ತೋರಿಸುತ್ತೇವೆ. ಇದೇ ನಾವು ಸಾಕಲ್ಲಿಯನ್ನು ತಿಳಿದು ಸಾಧ್ಯವಿಲ್ಲ ಎಂಬುದರ ಅರ್ಥ. ಆದ್ದರಿಂದ ತಾರತಮ್ಯ ಎಂಬತಕ್ಕಂಥದ್ದು ಭಗವಂತನಲ್ಲಿ ವಿಶಿಷ್ಟ ರೀತಿಯಲ್ಲಿ ತಿಳಿಯಬೇಕು. ಜೀವನ ಸಮಾನ ದೃಷ್ಟಿಯಲ್ಲಿ ತಿಳಿಯತಕ್ಕಂಥದ್ದು ಅಲ್ಲ. ಇದು ತಾರತಮ್ಯ ದ್ಯೋತಕ ಎಂಬತಕ್ಕಂಥದ್ದೇ ಮುಖ್ಯ ಅಭಿಪ್ರಾಯ. ಇಂಥ ಅಭಿಪ್ರಾಯವನ್ನು ಸೂಚಿಸಿದ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತೇ ನಮ್ಮ ಉಕ್ತಿ ವಿಧೇಯಮ ಎಂದು ಹೇಳಿ, ಇಂತಹ ಶ್ರೇಷ್ಠವಾದ ಜ್ಞಾನ ಬರಲು ಮನುಷ್ಯ ಜನ್ಮ ಕೊಟ್ಟಂಥ ತಂದೆ ತಾಳಿ ಅನುಗ್ರಹ ರೂಪವನ್ನು ಸ್ಮರಿಸಿ, ಅವರಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಿ, ಇವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ನಿತ್ಯ ನಿರಂತರವಾಗಿ ಅವರ ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ಸಾಧ್ಯವಾದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಿ, ಭಗವದಾಜ್ಞಾ ಪ್ರಕಾರ ಮೂಲ ಗುರುಗಳಾದ ಶ್ರೀಮಧ್ವಾಚಾರ್ಯರು, ಭಾರತೀಪತಿ ವಾಯುದೇವರು ಸರ್ವರಲ್ಲಿ ನಿಂತು ಉಸಿರಾಡಿ ಅವರಲ್ಲಿ ಜ್ಞಾನವನ್ನು ತುಂಬಿ ಭಗವಂತನ ಗುಣಗಳನ್ನು ತಿಳಿಸುತ್ತಾ ಇರೋದ್ರಿಂದ ಅವರ ವಿಶೇಷ ಗುಣವನ್ನು ನಾವು ಸ್ಮರಿಸಲೇಬೇಕು. ಅವರ ಅನುಗ್ರಹವಿಲ್ಲದೆ ಯಾವ ಜೀವರು ಏನನ್ನು ಕಲಿಯಲಾರರು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನನ್ನು ತಿಳಿಯಲು ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆ. ಇದಕ್ಕೆ ಬಿಂಬೋಪಾಸನೆ ಎಂದು ಹೆಸರು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಸ್ಯ ಪೂರ್ಣಭವಿಷ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದೇ ನಮ್ಮ ಬಿಂಬರೂಪ, ಅದೇ ನಿಮ್ಮ ಬಿಂಬರೂಪ. ಅದು ಜಗದಂತರ್ಯಾಮಿ, ಎಲ್ಲ ಕಡೆ ಇರತಕ್ಕಂಥ ಏಕೈಕ ಬಿಂಬ. ಅವನೇ ಭಗವಂತ. ಅವನನ್ನು ಅನಂತ ರೂಪದಿಂದ, ಅನಂತ ಕಾಲಕ್ಕೂ, ಅನಂತ ಗುಣಗಳಿಂದ, ಅನಂತ ಜೀವರಿಂದ ಸ್ತೋತ್ರ ಮಾಡುತ್ತಿದ್ದರೂ ಅನಂತವಾಗಿಯೇ ಉಳಿದಿದ್ದಾನೆ. ಇದು ಭಗವಂತನ ವಿಶೇಷ ಗುಣ. ಈ ವಿಶೇಷ ಗುಣವನ್ನು ನಾವು ಎಷ್ಟು ವಿಶೇಷ ಆಕಾರವಾಗಿ ಹೇಳಿದರೂ ಮತ್ತೆ ಅದು ವಿಶೇಷವಾಗಿಯೇ ಉಳಿಯುತ್ತದೆ ಎಂಬುದನ್ನು ಮಾತ್ರ ನಾವು ಹೇಳಿಕೊಂಡು ಅಂತಹ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂದರೆ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.